ಬೀದರ್ನಲ್ಲಿ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಣ ಕಳವು ಪ್ರಕರಣ ಇದೆಯಲ್ಲ, ಹೈದರಾಬಾದ್ನಲ್ಲಿ ಓರ್ವ ದರೋಡೆಕೋರನ ಬಂಧನ ಆಗಿದೆ. ದರೋಡೆ ಆಗಿದ್ದ 90 ಲಕ್ಷ ರೂಪಾಯಿ ಇದೆಯಲ್ಲ, ಬೀದರ್ ಪೊಲೀಸರು ಅದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೈದರಾಬಾದ್ನಲ್ಲಿ ಹದ್ದಿನ ಕಣ್ಣಿಟ್ಟಿದ್ರು ಬೀದರ್ ಪೊಲೀಸರು. ಹೈದರಾಬಾದ್ನಲ್ಲಿ ಬಸ್ ಹತ್ತುವಾಗ ಟ್ರಾಲಿ ಚೆಕಿಂಗ್ ಮಾಡಲಾಗತ್ತೆ. ಆ ಸಂದರ್ಭದಲ್ಲಿ ದರೋಡೆಕೋರರಿಂದ ಫೈರಿಂಗ್ ಕೂಡ ಮಾಡಲಾಗತ್ತೆ. ಬೆಳಗ್ಗೆ ಬೀದರ್ನಲ್ಲಿ ಸಿಎಂಎಸ್ ಸಿಬ್ಬಂದಿ ಮೇಲೆ ಗುಂಡು ಹಾರಿಸಲಾಗತ್ತೆ. ಅಂದರೆ ನಿನ್ನೆ ಬೆಳಗ್ಗೆ ಆಗಿರುವಂಥ ಘಟನೆ ಬಗ್ಗೆ ಹೇಳ್ತಾ ಇರೋದು. ಹೈದರಾಬಾದ್ ಸಮೀಪದ ಗೌಳಿಗೂಡ ಸಮೀಪ ಅಟ್ಯಾಕ್ ಮಾಡಲಾಗತ್ತೆ. ಹೈದರಾಬಾದ್ನಲ್ಲಿ ಓರ್ವ ದರೋಡೆಕೋರನ್ನ ಈಗ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ದರೋಡೆ ಆಗಿದ್ದ 90 ಲಕ್ಷ ರೂಪಾಯಿ, 93 ಹೇಳ್ತಿದ್ದಾರೆ, 90 ಕೋಟಿ ಹೇಳ್ತಿದ್ದಾರೆ, ಗೊತ್ತೇ, ಬಟ್ ಕನ್ಫರ್ಮ್ ಬರಬೇಕು. 90 ಲಕ್ಷ ರೂಪಾಯಿ ಬೀದರ್ ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿನ್ನೆ ಬೆಳಗ್ಗೆ ಹಾಡಹಗಲೇ ಯಾವಾಗ ಏಜೆನ್ಸಿ ಸಿಬ್ಬಂದಿ ಅವರು SBI ATM ಅಲ್ಲಿ ದುಡ್ಡನ್ನು ಇಡೋದಕ್ಕೆ ಬರುವಂಥ ಸಂದರ್ಭದಲ್ಲಿ ಈ ದರೋಡೆಕೋರರು ಹೈದರಾಬಾದ್ನಲ್ಲಿ ಟ್ರಾವೆಲ್ಸ್ ಮ್ಯಾನೇಜರ್ ಮೇಲೂ ಕೂಡ ಫೈರಿಂಗ್ ಮಾಡಲಾಗತ್ತೆ. ಬ್ಯಾಗ್ ಪರಿಶೀಲನೆ ಮಾಡಿದಾಗ ನಗದು ಹಣ ಪತ್ತೆ ಆಗಿದೆ. ಆಗ ಪ್ರಶ್ನೆಯನ್ನು ಮಾಡಲಾಗತ್ತೆ. ಪ್ರಶ್ನೆಯನ್ನು ಮಾಡಿದ್ದಕ್ಕೆ ಫೈರಿಂಗ್ ಆಗಿದೆ. ರೋಷನ್ ಟ್ರಾವೆಲ್ಸ್ಗೆ ಬಂದು ರಾಯಪುರಕ್ಕೆ ಟಿಕೆಟ್ ಬುಕ್ಕಿಂಗ್ ಮಾಡಲಾಗತ್ತೆ. ನಗದು ಪತ್ತೆ ಆಗಿರುವಂಥ ಹಿನ್ನೆಲೆ ಆ ಆರೋಪಿಗಳು ಏನು ಮಾಡ್ತಾರೆ, ಗುಂಡನ್ನು ಹಾರಿಸಿ ಎಸ್ಕೇಪ್ ಆಗಿದ್ದಾರೆ. ಬೀದರ್ನ ಫೈರಿಂಗ್ ಮಾಡಿದ್ದ, ಅಂದರೆ ಬೀದರ್ನಲ್ಲಿ ಏನು ಫೈರಿಂಗ್ ಆಗಿದೆಯಲ್ಲ, ಇದೇ ದರೋಡೆಕೋರರು. ನೋಡಿ, ಇಬ್ಬರು ಕೂಡ ಓಡ್ ಹೋಗ್ತಿದ್ದಾರೆ. ಎಲ್ಲೂ ಹೋದರೂ ಕೂಡ ಬಿಡೋದಿಲ್ಲ, ಸಿಕ್ಕಾಕಿಕೊಳ್ತಾರೆ. ಆದರೆ ಎಷ್ಟು ಧೈರ್ಯ ಇದೆ ಅಂಥೇಳಿ. ಬೆಳಗ್ಗೆ ಘಟನೆ ಆಗುತ್ತೆ ಬೀದರ್ನಲ್ಲಿ. ಅಲ್ಲಿಂದ ನೇರವಾಗಿ ಹೈದರಾಬಾದ್ ಮುಖಾಂತರ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ, ಸಿಕ್ಕಾಕೊಳ್ತಾರೆ. ಅನುಮಾನ ಬರುತ್ತೆ. ಪರಿಶೀಲನೆ ಮಾಡಿದಾಗ ಅವ್ರ ಮೇಲೂ ಕೂಡ ಗುಂಡನ್ನು ಹಾರಿಸಿ ಓಡ್ ಹೋಗ್ತಾ ಇದ್ದಾರೆ ಖದೀಮರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ನೇರ ಸಂಪರ್ಕದಲ್ಲಿದ್ದಾರೆ ಬೀದರಿಂದ. ಅನಿಲ್, ಈಗ ಬೆಳಗ್ಗೆ ಬೀದರ್ನಲ್ಲಿ ಅಮಾಯಕರ ಮೇಲೆ ಗುಂಡು ಹಾರಿಸಲಾಗತ್ತೆ, ಇಬ್ಬರು ಮೃತಪಟ್ಟಿದ್ದಾರೆ. ಅಲ್ಲಿಂದ ಹೈದರಾಬಾದ್ಗೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಆಗತ್ತೆ. ಅಲ್ಲಿ ಪ್ರಶ್ನೆ ಮಾಡಿದ್ರೂ ಕೂಡ ಅಲ್ಲಿ ಫೈರಿಂಗ್ ಮಾಡಲಾಗತ್ತೆ. ಎಲ್ಲಿಯ ತನಕ ಪೊಲೀಸ್ ತನಿಖೆ ಬಂದಿದೆ? ಇಬ್ಬರು ಸಿಕ್ಕಾಕೊಂಡಿದ್ದಾರಾ? ಹೇಗೆ, ಎಷ್ಟು ಅಮೌಂಟನ್ನು ರಿಕವರಿ ಮಾಡಲಾಗಿದೆ? ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ಸಂಪತ್ತಿದ್ದು ನಿನ್ನೆ ಬೆಳಗ್ಗೆ ಬೀದರ್ ನಗರದಲ್ಲಿ ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಏನು ದರೋಡೆಕೋರರಿದ್ದಾರೆ, ಅವರಿಬ್ರು ಕೂಡ ಹೈದರಾಬಾದ್ ಭಾಗ ಕಡೆ ಓಡಿದ್ದಾರೆ ಅನ್ನೋಂತ ಮಾಹಿತಿ ಹಿನ್ನೆಲೆಯಲ್ಲಿ ಬೀದರ್ ಪೊಲೀಸರು ಅವರನ್ನ ಹಿಂಬಾಲಿಸಿಕೊಂಡು ಹೋಗಿದ್ದಾರೆ. ಹೈದರಾಬಾದ್ನಲ್ಲೂ ಕೂಡ ಈ ಕದಿಮರು, ಈ ಆಗಂತಕರು ಅಲ್ಲಿ ರೋಷನ್ ಟ್ರಾವೆಲ್ಸ್ ಏನು ಮ್ಯಾನೇಜರ್ ಇದ್ದಾರೆ ಜಹಂಗೀರ್ ಅಂಬಾತರು, ಅವ್ರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಸೊ ಘಟನೆಯಲ್ಲಿ ಈಗ ಸಿಕ್ಕಂತ ಅನಿಲ್ ಅನ್ನೋಂತಹ ಆರೋಪಿ, ಅವನು ಬೀದರ್ ಪ್ರಕರಣದಲ್ಲಿ ಶಾಮೀಲಾಗಿದ್ದಾನೋ ಇಲ್ಲವಾ ಅನ್ನೋಂತಹ ಕುರಿತು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ಬೋದು, ಎಲ್ಲರೂ ಕೂಡ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಿ ಅಲ್ಲಿನ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಇನ್ನೇನು ಈ ಘಟನೆಗೆ ಸಂಬಂಧಪಟ್ಟಂತೆ ಸಿಕ್ಕಂತ ಆರೋಪಿ ಏನಿದ್ದಾನೆ ಹೈದರಾಬಾದ್ನಲ್ಲಿ, ಅವನ ಕೈವಾಡ, ಅವನ ಪಾತ್ರ ಎಷ್ಟು ಅನ್ನೋಂಥದ್ದು ಬಹಿರಂಗ ಆಗ್ಬೇಕಾಗಿದೆ. ಮತ್ತು ತಲೆಮರೆಸಿಕೊಂಡಂತಹ ಇನ್ನೂ ಇಬ್ರು ಅವರನ್ನ ಸೋದಕ್ಕಾಗಿ ಹೈದರಾಬಾದ್ ಪೊಲೀಸರಾಗಿರ್ಬೋದು, ಬೀದರ್ ಪೊಲೀಸರು ಕೂಡ ಜಾಲ ಬೀಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಇಬ್ಬರು ಆರೋಪಿಗಳು ಛತ್ತೀಸ್ಗಢದ ರಾಯ್ಪುರ್ ಮೂಲದವರಾಗಿರುವಂತಹ ಮಾಹಿತಿ ಪ್ರಾಥಮಿಕ ಹಂತದಲ್ಲಿ ನಿನ್ನೆಯೇ ಗೊತ್ತಾಗಿದೆ. ಸೊ ನಿನ್ನೆ ಟ್ರಾವೆಲ್ಸ್ ಬುಕಿಂಗ್ ಆಗಿರ್ಬೋದು, ಅವರು ಏನು ಇಲ್ಲಿ ಟ್ರಂಕ್ ಗಳಲ್ಲಿ ಹಾಕಿದಂತಹ ದುಡ್ಡನ್ನ ಬ್ಯಾಗ್ ಗಳಲ್ಲಿ, ಅಂದ್ರೆ ಸೂಟ್ ಕೇಸ್ ತರ ಇರ್ತಕ್ಕಂತಹ ಲಗೇಜ್ ಬ್ಯಾಗ್ ಗಳಲ್ಲಿ ಹಾಕೊಂಡು ಏನ್ ಜರ್ನಿ ಮಾಡ್ಲಿಕ್ಕೆ ಮುಂದೆ ಆಗಿದ್ರು. ಆ ಹೊತ್ನಲ್ಲಿ ರೋಷನ್ ಟ್ರಾವೆಲ್ಸ್ ಏನು ಮ್ಯಾನೇಜರ್ ಇದ್ದಾರೆ ಜಹಾಂಗೀರ್, ಅವನು ಅನುಮಾನ ವ್ಯಕ್ತಪಡಿಸಿ, ಅಂದ್ರೆ ಇಷ್ಟೊಂದು ಸಣ್ಣ ಬ್ಯಾಗು ಅಷ್ಟೊಂದು ಭಾರ ಇರುತ್ತಾನಂತದ್ದು, ಮತ್ತೆ ಇಲ್ಲೇನಾದ್ರು ಗಾಂಜಾ ಸಾಗಾಟ ಮಾಡ್ತಿದ್ದಾರೆ ಅನ್ನೋಂತಹ ಅನುಮಾನದ ಹಿನ್ನೆಲೆಯಲ್ಲಿ ಆರೋಪಿಯ ಬ್ಯಾಗ್ ಗಳನ್ನ ತಪಾಸಣೆ ಮಾಡುವಾಗ ಪಕ್ಕದಲ್ಲೇ ಇದ್ದಂತಹ ಬೀದರ್ ಪೊಲೀಸರು ಕೂಡ, ನಾವು ಬೀದರ್ ಪೊಲೀಸರು ಇದ್ದೀವಿ ಅನ್ನುವಂಥದ್ದು ಆ ಬಸ್ ನಲ್ಲಿ, ಅಂದ್ರೆ ಮಿನಿ ಬಸ್ ನಲ್ಲಿ ಅವರು ಅಲ್ಲಿಂದ ಪಿಕಪ್ ಮಾಡ್ಲಿಕ್ಕೆ ಪ್ರಮುಖ ಏನು ನಾಂಪಲ್ಲಿ ಇರ್ಬೋದು, ಬೇರೆ ಬೇರೆ ಏರಿಯಾದಲ್ಲಿ ಮೇನ್ ಬಸ್ಸಿಗೆ ಪಿಕಪ್ ಮಾಡ್ಲಿಕ್ಕೆ ಮಿನಿ ಬಸ್ ಅಲ್ಲಿ ಕೂತಾಗ ಈ ಘಟನೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ನಾವು ಬೀದರ್ ಪೊಲೀಸರು ಅನ್ನೋಂತಹ ಮಾತನ್ನ ಕೂಡ ಕೇಳಿದ್ದಾರೆ. ಸೊ ಹೀಗಾಗಿ ಅಲ್ಲೇ ಫೈರ್ ಓಪನ್ ಮಾಡಿ ಜಹಾಂಗೀರ್ನ ಮೇಲೆ ಫೈರ್ ಮಾಡಿರ್ತಕ್ಕಂಥದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿ ಇದ್ದಂತಹ ಈಗ ಸಿಕ್ಕಂತಹ ಅನಿಲ್ ಅನ್ನುವಂತಹ ಆರೋಪಿ ಇದ್ದಾನೆ,
ಅವನನ್ನ ಬಂಧನೆ ಮಾಡಿರ್ತಕ್ಕಂತ ಹೈದರಾಬಾದ್ ಪೊಲೀಸರು ಮತ್ತು ಬೀದರ್ ಪೊಲೀಸರು ಆ ಅನಿಲ್ ವ್ಯಕ್ತಿ ಅನಿಲ್ 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 ಒಂದು ಕ್ಲಾರಿಟಿ ಬೇಕು. ಹೈದರಾಬಾದ್ನಲ್ಲಿ ಆಗಿರುವಂಥ ಫೈರಿಂಗ್ ಮತ್ತೆ ಪೊಲೀಸರ ವಶದಲ್ಲಿರುವಂಥ ಆರೋಪಿಗಳು ಬೀದರ್ ಮತ್ತೆ ಹೈದರಾಬಾದ್ಗೆ ಏನಾದರೂ ಲಿಂಕ್ ಇದೆಯಾ? ಬೇರೆ ಬೇರೆ ಕೇಸ ಅಥವಾ ಒಂದೇ ಕೇಸ? ಖಂಡಿತವಾಗಿಯೂ ಇಲ್ಲಿ ಸಂಪತ್ ಏನಾಗಿದೆ ಗೊತ್ತಾ, ಬೀದರ್ ಈ ಬೀದರ್ನ ಏನು ಬೆಳಗ್ಗೆ ಆದ ಕೊಲೆ ಮತ್ತು ರಾಬರಿ ಕೇಸ್ ಏನಿದೆ 93 ಲಕ್ಷ ರೂಪಾಯಿದು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಫಾಲೋ ಅಪ್ ಮಾಡ್ತಾ ಇದ್ರು. ಸ್ಕೆಚ್ ಹಾಕಿ ಅವರನ್ನ ಅರೆಸ್ಟ್ ಮಾಡ್ಬೇಕನ್ನೋಂತ ಉದ್ದೇಶದಿಂದ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಅಲ್ಲಿ ಏನು ಹೆಚ್ಚಿನ ದುಡ್ಡನ್ನ ನೋಡ್ಕೊಂಡ್ಮೇಲೆ ಜಹಾಂಗೀರ್ ಎನ್ನುವಂತ ಏನು ಟ್ರಾವೆಲ್ ಏಜೆನ್ಸಿ ಮ್ಯಾನೇಜರ್ ಇದ್ದಾರೆ, ಅವರು ತಡೆದಿದ್ದಾರೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಇಬ್ರು ಆರೋಪಿಗಳು ಪರಾರಿಯಾಗಿರುವಂತದ್ದು ನೀವು ಅಲ್ಲಿ ವಿಡಿಯೋಗಳಲ್ಲಿ ಕಾಣಬಹುದು. ಇಬ್ಬರು ಆರೋಪಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಇಬ್ಬರು ಆರೋಪಿಗಳು ಪರಾರಿಯಾಗಿದ್ದಾರೆ. ಸಿಕ್ಕಂತ ಆರೋಪಿ ಏನಿದ್ದಾನೆ ಅವನು ಬೀದರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಅವನ ಪಾತ್ರ ಇದೆಯಾ ಅನ್ನುವಂಥದ್ದು ಈಗ ಬೀದರ್ ಪೊಲೀಸರು ಮತ್ತು ಹೈದರಾಬಾದ್ ಪೊಲೀಸರು ತನಿಖೆಯ ವೇಳೆಯಲ್ಲಿ ಇದನ್ನು ಬಹಿರಂಗಪಡಿಸಬೇಕಾಗಿದೆ. ಬಟ್ ದುಡ್ಡಂತೂ ಬೀದರ್ ಏನು ಬ್ಯಾಂಕ್ ನಲ್ಲಿ ಲೂಟಿ ಮಾಡಿದ್ದ ದುಡ್ಡಿದೆ, ಅದೇ ದುಡ್ಡು ಎನ್ನುವಂಥದ್ದು ಪ್ರಬಲವಾದ ಮೂಲಗಳು ಪ್ರಬಲವಾದ ಮಾಹಿತಿಯನ್ನ ಕೊಡ್ತವೆ. ಸಂಪತ್, ಅನಿಲ್, ಎಷ್ಟು ಅಮೌಂಟ್ ಈಗ ರಿಕವರಿ ಆಗಿದೆ? ಆ ಆರೋಪಿಯಿಂದ ಎಷ್ಟು ದುಡ್ಡನ್ನ ವಾಪಸ್ ಪಡೆಯಲಾಗಿದೆ, ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತೇಳಿ? ಅಂದರೆ ಎಷ್ಟು ಜನ ಭಾಗಿಯಾಗಿದ್ರು ಈ ಪ್ರಕರಣದಲ್ಲಿ ಅಂತ? ಇಬ್ಬರು ಎಸ್ಕೇಪ್ ಆಗಿದ್ದಾರೆ, ಒಬ್ಬನು ಸಿಕ್ಕಾಕಿಕೊಂಡಿರುವುದಿದ್ದಾನೆ. ಬಟ್ ಈಗ ಈ ವಶಕ್ಕೆ ಪಡೆದಿರುವಂಥ ಆರೋಪಿಯ ಹಿನ್ನೆಲೆ ಏನಾದರೂ ಗೊತ್ತಾಗಿದೆಯಾ? ಮತ್ತು ಆಮೇಲೆ ಎಸ್ಕೇಪ್ ಆಗಿರೋದು ಅದು ಯಾವ ಕಡೆ ಎಸ್ಕೇಪ್ ಆಗಿದ್ದಾರೆ, ಪೊಲೀಸ್ ಕಡೆಯಿಂದ ಏನಿದೆ ಮಾಹಿತಿ? ಖಂಡಿತ ಇದು ಹೈದರಾಬಾದ್ನ ಬೇಗಂಪೇಟ್ ಏನು ಏರಿಯಾ ಇದೆ, ಬೇಗಂಪೇಟ್ ಏರಿಯಾ ಇದೆ, ಅಲ್ಲಿ ಸಿಟಿ ಮಾರ್ಕೆಟ್ ನಲ್ಲಿ ಟ್ರಾವೆಲ್ಸ್ ಬುಕಿಂಗ್ ಮಾಡ್ತಾರೆ. ಮಧ್ಯಾಹ್ನ 4 ಗಂಟೆ ಸುಮಾರಿಗೆ ಬಂದಂತಹ ಇಬ್ರು ಅವರು ಬುಕಿಂಗ್ ಮಾಡಿ ಆಮೇಲೆ ಸಂಜೆ 7 ಗಂಟೆಗೆ ಅವರು ಬಸ್ ಅಲ್ಲಿ ಹೊತ್ಕೊಂಡು ಹೋಗತ್ದಾಗ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ಅವರ ಬ್ಯಾಗ್ ಅಲ್ಲಿ ದುಡ್ಡಿತ್ತು. ಸೊ ಇವತ್ತಿನಲ್ಲಿ ಒಂದು ಬ್ಯಾಗ್ ಅವ್ರ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ, ಇನ್ನೊಂದು ಬ್ಯಾಗ್ ಎಲ್ಲಿದೆಯೋ ಅದು ಪೊಲೀಸರ ಹತ್ರ. ಸಂಪೂರ್ಣ ಏನು ಕಳ್ತನ ಮಾಡುವಂತಹ ದರೋಡೆ ಮಾಡಿದಂತಹ ದುಡ್ಡು ಸಿಕ್ಕಿದೆ, ರಿಕವರಿ ಆಗಿದೆ ಅನ್ನೋಂಥದ್ದು ಪ್ರಾಥಮಿಕ ಹಂತದಲ್ಲಿ ಮಾಹಿತಿ ಗೊತ್ತಾಗಿಲ್ಲ. ಒಂದು ಆ ಬೀದರ್ನ ಏನ್ ಕಳ್ತನ ಮಾಡುವಂತ ದುಡ್ಡು, ಆ ದುಡ್ಡೇ ಏನಂತಂದ್ರ ಇವರು ಹೈದರಾಬಾದ್ ನಿಂದ ಛತ್ತೀಸ್ಗಢದ ರಾಯ್ಪುರಕ್ಕೆ ಸಾಗಾಟ ಮಾಡ್ತಾ ಇದ್ರು ಅನ್ನೋಂಥದ್ದು. ಕೊಲೆ ಮಾಡಿ ಇಲ್ಲಿಂದ ತೆಗೆದುಕೊಂಡು ಹೋಗಿ ಇವೆಲ್ಲೋ ಪ್ರೊಸೆಸ್ ಇದೆ. ಮತ್ತೆ ಇನ್ನೊಂದು ನೋಡ್ಬೇಕು ನಾವು, ಬೀದರ್ ಪೊಲೀಸರು ಕೂಡ ಅದೇ ಬಸ್ ನಲ್ಲಿ ಇದ್ರು ಅನ್ನೋಂಥದ್ದು ಪ್ರಮುಖ ಅಂಶ. ಯಾಕಂದ್ರೆ ಪೊಲೀಸರು ಬಹಳ ಸೂಕ್ಷ್ಮವಾಗಿ ಫುಲ್ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಏನೋ ಸ್ಕೆಚ್ ಹಾಕಿದ್ರು. ಅದರಲ್ಲಿ ಜಹಾಂಗೀರ್ ಅನ್ನುವಂತ ಟ್ರಾವೆಲ್ ಏಜೆನ್ಸಿ ಏನ್ ಮ್ಯಾನೇಜರ್ ಇದ್ದಾರೆ, ಅವರು ಅಲ್ಲಿ ಅಡ್ವರ್ಟ್ ಮಾಡಿ ಇಡೀ ಅವ್ರದ್ದು ಬೀದರ್ ಜಿಲ್ಲಾ ಪೊಲೀಸರ ಏನ್ ಪ್ಲಾನ್ ಇತ್ತು ಆ ಪ್ಲಾನ್ ಮೇಲೆ ನೀರು ಬಿದ್ದಿದೆ. ಬಟ್ ನನಗೆ ಬಂದಂತ ಮಾಹಿತಿ ಪ್ರಕಾರ ಬೀದರ್ ಪೊಲೀಸರು ಇನ್ನು ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ ಮತ್ತು ಅವರನ್ನ ಬೀದರ್ಗೆ ತಂದು ಖುದ್ದು ADGP ಕ್ರೈಮ್ ಬೆಂಗಳೂರು ಅವರು ಕೂಡ ಇವತ್ತು ಬೀದರ್ಗೆ ಆಗಮಿಸಿದ್ದಾರೆ. IG ಗುಲ್ಬರ್ಗಾ ಅವರು ಬೀದರ್ನಲ್ಲಿ ಬಿಡಾರ ಹೂಡಿದ್ದಾರೆ. ಬೀದರ್ SP ಪ್ರದೀಪ್ ಗುಂಟಿ ಅವರು ಹೈದರಾಬಾದ್ ನಲ್ಲಿ ಬಿಡಾರ ಹೂಡಿದ್ದಾರೆ. ಮತ್ತು ಒಂದು ಟೀಮು 2 ಟೀಮು ಹೈದರಾಬಾದ್ ನಮ್ದು ಹೈದರಾಬಾದ್ ನತ್ತ ನಿನ್ನೆನೆ ಅಲ್ಲಿ ಹೋಗಿ ಬಿಡಾರ ಹೂಡಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸ್ ಏನು ವ್ಯವಸ್ಥೆ ಇದೆ, ಪೊಲೀಸ್ನ ಏನು 9 ತುಕಡಿಗಳಿವೆ, ಎಲ್ಲವೂ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತವೆ. ಇಡೀ 9 ತುಕಡಿಗಳು ಜಿಲ್ಲೆಯ ಕ್ರೈಮ್ ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ 9 ತುಕಡಿಗಳು ನಿನ್ನೆ ಬೀದರ್ ನಲ್ಲೇ ಬಿಡಾರ ಹೂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಪ್ರಕರಣದಲ್ಲಿ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ, ಅವರು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಛತ್ತೀಸ್ಗಢದ ರಾಯ್ಪುರ್ ಇರ್ಬೋದು, ಅವರು ಹೆಚ್ಚಾಕಮ್ಮ ಅಲ್ಲೇ ಹೈದರಾಬಾದ್ ಸುತ್ತಮುತ್ತ ಎಲ್ಲೋ ಇರ್ಬೋದು. ಸೊ ಹೈದರಾಬಾದ್ ಪೊಲೀಸರು ಕೂಡ ಆಕ್ಟಿವ್ ಆಗಿದ್ದಾರೆ. ಇನ್ನೂ ಒಂದೆರಡು ಗಂಟೆಯಲ್ಲಿ ಪ್ರಕರಣದ ಪ್ರತಿಯೊಂದು ಹಂತವೂ ಕೂಡ ಸಾರ್ವಜನಿಕವಾಗಿ ಬಯಲಾಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕೋಂಗಿಲ್ಲ. ಎಸ್, ಓಕೆ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168,
ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.